ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪಶ್ಚಿಮ ಬಂಗಾಳ ರಾಜಕಾರಣ ಬಹಳಷ್ಟು ಕುತೂಹಲ ಕೇಳಿಸುವಂಥದ್ದು. ಜೊತೆಗೆ ಅಲ್ಲಿ ಕೇವಲ ರಾಜಕಾರಣ ನಡೆಯಲ್ಲ, ರೌಡಿಸಂ ಕೂಡ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ. ಇದೆಲ್ಲದರ ನಡುವೆ ಈ ಬಾರಿಯ ಎಲೆಕ್ಷನ್ನಲ್ಲಿ BJP ಎದುರು TMC ಮಂಡಿ ಊರು ಬಿಟ್ಟಿದೆ. ಈಗ ಹೆಂಗಾಗ್ಬಿಟ್ಟಿದೆ ಅಂತ ಅಂದರೆ TMC ಕತೆ ಭಾಗಗಳಾಗಿ ವಿಭಜನೆ ಆಗ್ತಾ ಇದೆ TMC. ಅದರಲ್ಲೂ ಮಮತಾ ಬ್ಯಾನರ್ಜಿ ಅವರೇ ಆ ಪಕ್ಷದಲ್ಲಿ ಇರ್ತಾರಾ ಇಲ್ವಾ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಛಿದ್ರವಾಗುವ ಹಂತದಲ್ಲಿದೆಯಾ ಮಮತಾ ಬ್ಯಾನರ್ಜಿ ಸಾರಥ್ಯದ TMC ಅನ್ನೋ ಪ್ರಶ್ನೆ. ಇಂಡಿಯಾ ಮೈತ್ರಿಕೂಟದ ಸಭೆಗೆ ಹಾಜರಾದ ಹೊತ್ತಲ್ಲೇ ಬೆಳವಣಿಗೆ ಆಗಿರೋದು. TMC ಭಿನ್ನಮತೀಯ ಸಂಸದರಿಂದ ಬಂಗಾಳ CM ಜೊತೆ ಮಾತುಕತೆ ನಡೆದಿದೆ. ನೂತನ CM ಸುವೆಂದು ಅಧಿಕಾರಿಯ ಜೊತೆಗೆ TMC ರೆಬೆಲ್ ಸಂಸದರು ಸಭೆಯನ್ನ ನಡೆಸಿದ್ದಾರೆ. ಕೇಂದ್ರ ಪರಿಸರ ಸಚಿವ ಭೂಪೇಂದ್ರ ಯಾದವ್ ನಿವಾಸದಲ್ಲಿ ಮೀಟಿಂಗ್ ನಡೆದಿರೋದು. ಮೂಲಗಳ ಪ್ರಕಾರ BJP ನಾಯಕರ ಜೊತೆಗೆ 20 TMC ಸಂಸದರು ಸಂಪರ್ಕದಲ್ಲಿದ್ದಾರೆ. TMCಯ 28 ಸಂಸದರ ಪೈಕಿ 20 ಸಂಸದರು BJPಗೆ ಹಾರುವ ಪ್ರಯತ್ನ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ. ಮಮತಾ ಬ್ಯಾನರ್ಜಿ ಮತ್ತು ಅಭಿಷೇಕ್ ಬ್ಯಾನರ್ಜಿ ವಿರುದ್ಧ ರೆಬೆಲ್ಸ್ ಸಿಟ್ಟಾಗಿಬಿಟ್ಟಿದ್ದಾರೆ. NDAಗೆ ಬೆಂಬಲ ಕೊಡ್ತೀವಿ ಅಂತ ರೆಬೆಲ್ ಸಂಸದರು ಘೋಷಣೆಯನ್ನ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ. ಅಲ್ಲೂ ಅಭಿಷೇಕ್ ಬ್ಯಾನರ್ಜಿ ವಿರುದ್ಧ ಅಂತೂ ಅಲ್ಲಿನ ಜನ ರೊಚ್ಚಿಗೆದ್ದಿದ್ದಾರೆ, ಅಲ್ಲಿನ ಕಾರ್ಯಕರ್ತರು ರೊಚ್ಚಿಗೆದ್ದಿದ್ದಾರೆ, ಅಲ್ಲಿನ ಶಾಸಕರುಗಳ ರೊಚ್ಚಿಗೆದ್ದಿದ್ದಾರೆ, ಜೊತೆಗೆ ಈಗ ಸಂಸದರು ಕೂಡ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, TMC ಸೋತ ನಂತರ ಈ ರೀತಿಯಾದಂಥ ಅಧಃಪತನಕ್ಕೆ ಹೋಗುತ್ತೆ ಅಂತ ಯಾರು ಕೂಡ ಅನ್ಕೊಂಡಿರಲಿಲ್ಲ. ಬಟ್ ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ? ಜೊತೆಗೆ TMCಯ 20 ಸಂಸದರು ಈಗ ಅಲ್ಲಿನ CM ಜೊತೆಗೆ ಮಾತಾಡಿದಾರಂತೆ. ಏನು ನಡೀತಾ ಇದೆ ಅಂತ? ರಾಮ್, ಏನೊಂದು ಪಶ್ಚಿಮ ಬಂಗಾಳದಲ್ಲಿ TMC ಪಕ್ಷ ಏನೊಂದು ವಿಧಾನಸಭಾ ಚುನಾವಣೆಯಲ್ಲಿ ಸೋತ ಬಳಿಕ ಹಂತವಾಗಿ ಪಕ್ಷ ಛಿದ್ರವಾಗುವ ಹಂತಕ್ಕೆ ಹೋಗ್ತಿದೆ. ಅದರಲ್ಲೂ ಮಮತಾ ಬ್ಯಾನರ್ಜಿ ಮತ್ತೆ ಅವರ ಸಹೋದರ ಸಂಬಂಧಿ ಅಭಿಷೇಕ್ ಬ್ಯಾನರ್ಜಿ ಅವರ ವಿರುದ್ಧ TMCಯ ಎಲ್ಲಾ ನಾಯಕರು ಸಿಡಿದೆದ್ದಿದ್ದಾರೆ. ಇದೀಗ ಆ ಒಂದು ಸರದಿ ಸಂಸದರ ಒಂದು ಸರದಿ ಆರಂಭ ಆಗಿದೆ ಅಂತ ಹೇಳ್ಬೋದು. ಅದರಲ್ಲೂ ಇವತ್ತು ಇಂಡಿಯಾ ಮೈತ್ರಿಕೂಟದ ಸಭೆ ಇತ್ತು ನವದೆಹಲಿನಲ್ಲಿ. ರಾಹುಲ್ ಗಾಂಧಿ ಸೇರಿದಂತೆ ಎಲ್ಲ ಪ್ರಮುಖ ನಾಯಕರು ಇಂಡಿಯಾ ಮೈತ್ರಿಕೂಟದ ಪ್ರಮುಖ ನಾಯಕರು ಇದ್ದಂತ ಸಭೆಗೆ ಮಮತಾ ಬ್ಯಾನರ್ಜಿ ದಿಲ್ಲಿಯ ಈ ಸಭೆಗೆ ಹಾಜರಾಗಿದ್ರು. ಅದೇ ಸಂದರ್ಭದಲ್ಲಿ ದಿಲ್ಲಿಯಲ್ಲೇ ಇರುವ ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ಅವರ ಮನೆಯಲ್ಲಿ TMCಯ 20 ಸಚಿವರು 20 ಸಂಸದರು ಸಭೆಯನ್ನ ಸೇರಿದ್ರು. ಆರಂಭದಲ್ಲಿ 15 ಸಂಸದರು ಇದ್ರು ಅಂತ ಹೇಳಲಾಗಿತ್ತು, ಆನಂತರ 7 ಸಂಸದರು ಮಾತ್ರ ಅಂತ ಹೇಳಲಾಗ್ತಿತ್ತು. ಆದ್ರೆ ಇದೀಗ ಬರ್ತಿರೋ ಮಾಹಿತಿ ಪ್ರಕಾರ ಒಟ್ಟು 20 ಸಂಸದರು NDA ಜೊತೆ ಹೋಗೋದಕ್ಕೆ ರೆಡಿಯಾಗಿ ಎಲ್ಲಾ ಭಿನ್ನಮತೀಯ ಸಂಸದರು ಸಭೆಯನ್ನ ನಡೆಸಿದ್ದಾರೆ. ಈ ಸಭೆಯ ಬಳಿಕ ಭಿನ್ನಮತೀಯ ಸಂಸದೆ ಶರ್ಮಿಳಾ ಸರ್ಕಾರ್ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. ಆ ಸುದ್ದಿಗೋಷ್ಠಿಯಲ್ಲಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಒಟ್ಟು 28 ಸಂಸದರದು ನಮ್ಮ ಒಂದು TMC ಪಕ್ಷದಲ್ಲಿ. ಆ 28 ಸಂಸದರ ಪೈಕಿ ಒಟ್ಟು 20 ಸಂಸದರು ಇವತ್ತು NDAಗೆ ಬೆಂಬಲ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ನಿರ್ಧಾರ ಮಾಡಿದೀವಿ. ಅದರಲ್ಲೂ ಕಾಕೋಳಿ ಘೋಷ್ ಏನಿದ್ದಾರೆ ಅವರನ್ನ ನಾವು ಚೀಫ್ ವಿಪ್ ಆಗಿ ಮಾಡಬೇಕು ಅಂತ ತೀರ್ಮಾನ ಮಾಡಿದೀವಿ. ಜೊತೆಗೆ ಶತಾಬ್ದಿ ರಾಯ್ ಅವ್ರನ್ನ ಡೆಪ್ಟಿ ಲೀಡರ್ ಆಗಿ ಮಾಡಬೇಕು ಅಂತ ತೀರ್ಮಾನ ಮಾಡಿದೀವಿ ಅಂತ ಹೇಳಿದ್ರು. ಈ ಮೂಲಕ ಏನಾಗುತ್ತೆ, 28 ಸಂಸದರಿರುವಂತಹ ಒಂದು ಪಕ್ಷದಲ್ಲಿ 20 ಸಂಸದರು ಏಕಾಏಕಿ NDAಗೆ ಬೆಂಬಲ ಕೊಡ್ತೀವಿ ಅಂತ ಹೇಳಿದಾಗ ಅವರು ಪಕ್ಷಾಂತರ ನಿಷೇಧ ಕಾಯ್ದೆ ವ್ಯಾಪ್ತಿಗೆ ಬರೋದಿಲ್ಲ. ಜೊತೆಗೆ ಕಾಕೋಳಿ ಘೋಷ್ ದಸ್ತಿದಾರ್ ಏನಿದ್ರು ಅವರನ್ನ ಚೀಫ್ ವಿಪ್ ಸ್ಥಾನದಿಂದ ಏಕಾಏಕಿ ಉಚ್ಚಾಟನೆ ಮಾಡಿದ್ರು ಮಮತಾ ಬ್ಯಾನರ್ಜಿ. ಹೀಗಾಗಿ ಅವರು ಪಕ್ಷವನ್ನೇ ಒಡೆದು 20 ಸಂಸದರು NDA ಸಪೋರ್ಟ್ ಮಾಡ್ತೀವಿ ಅಂತ ಹೇಳೋದ್ರ ಮೂಲಕ ಕಾಕೋಳಿ ಘೋಷ್ ದಸ್ತಿದಾರ್ ಅವರಿಗೆ ಮತ್ತೆ ಚೀಫ್ ವಿಪ್ ಸ್ಥಾನವನ್ನ ಕೊಡಲಾಗಿದೆ. ಜೊತೆಗೆ ಇಷ್ಟು ಸಂಸದರು NDA ಮೈತ್ರಿಕೂಟಕ್ಕೆ ಬರೋದ್ರಿಂದ NDA ಮೈತ್ರಿಕೂಟದ ಬಲ ಹೆಚ್ಚಾಗಲಿದೆ, ಮತ್ತೆ ಇಂಡಿಯಾ ಮೈತ್ರಿಕೂಟದ ಬಲ ಕಡಿಮೆ ಆಗೋದ್ರ ಜೊತೆಗೆ ಇಂಡಿಯಾ ಮೈತ್ರಿಕೂಟದಲ್ಲಿ TMC ಪಕ್ಷದ ಪ್ರಾಬಲ್ಯ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಡಿಮೆ ಆಗಲಿದೆ. ಜೊತೆಗೆ ಒಂದು ಪಶ್ಚಿಮ ಬಂಗಾಳ ರಾಜ್ಯದಲ್ಲೂ ಕೂಡ TMCಗೆ ಇದು ಅತಿ ದೊಡ್ಡ ಹೊಡೆತ ಅಂತ ಹೇಳ್ಬೋದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.